ಅಥಣಿಯಲ್ಲಿ 110 ಮೊಬೈಲ್ಗಳ ಹಸ್ತಾಂತರ, ಪೊಲೀಸ್ ಸಕ್ಸೆಸ್ ಆಪರೇಷನ್. ಅಥಣಿಯಲ್ಲಿ ಪೊಲೀಸರಿಂದ ಮಹತ್ವದ ಸಾಧನೆ ಕಂಡುಬಂದಿದೆ. ಕಳೆದು ಹೋಗಿದ್ದ ಹಾಗೂ ಕಳುವಾಗಿದ್ದ ಒಟ್ಟು 110 ಮೊಬೈಲ್ ಫೋನುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಸಂಬಂಧಿತ ಮಾಲಕರಿಗೆ ಹಸ್ತಾಂತರಿಸಲಾಯಿತು. ಸಿಇಆರ್ ಪೋರ್ಟಲ್ನಲ್ಲಿ ದಾಖಲಾಗಿದ್ದ ದೂರುಗಳ ಆಧಾರದ ಮೇಲೆ ಅಥಣಿ, ಕಾಗವಾಡ, ಐಗಳಿ, ಹಾರೋಗಿರಿ, ಕುರ್ಚಿ ಮತ್ತು ರಾಯಬಾಗ್ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯಿತು. ಈ ಕುರಿತು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಗಳ ತನಿಖೆಯಡಿ ಈಗಾಗಲೇ 1000ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಮಾಲೀಕರಿಗೆ ಹಿಂದಿರುಗಿಸಲಾಗಿದೆ ಎಂದು ತಿಳಿಸಿದರು. ಅವರು ಮುಂದುವರೆದು, ಮೊಬೈಲ್ ಕಳೆದು ಹೋದ ಅಥವಾ ಕಳುವಾದ ಸಂದರ್ಭದಲ್ಲಿ ಸಿಇಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದರೆ ಸಿಮ್ ಕಾರ್ಡ್ ಬಳಕೆಯ ಆಧಾರದ ಮೇಲೆ ಫೋನುಗಳನ್ನು ಪತ್ತೆಹಚ್ಚುವುದು ಸುಲಭವಾಗುತ್ತದೆ ಎಂದು ಹೇಳಿದರು. ಅಥಣಿ 37, ಐಗಳಿ 20, ಕಾಗವಾಡ 20, ಹಾರೋಗಿರಿ 10, ಕುರ್ಚಿ 10, ರಾಯಬಾಗ್ 13 ಒಟ್ಟು 110 ಮೊಬೈಲ್ಗಳು ವಾಪಸ್. ಪೊಲೀಸರ ಈ ಕಾರ್ಯಾಚರಣೆಯಿಂದ ಸಾರ್ವಜನಿಕರಲ್ಲಿ ವಿಶ್ವಾಸ ಹೆಚ್ಚಾಗಿದ್ದು, ಮೊಬೈಲ್ ಕಳೆದು ಹೋದ ತಕ್ಷಣವೇ ಸಿಇಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಮನವಿ ಮಾಡಲಾಗಿದೆ. ವರದಿ ವಿಠ್ಠಲ್ ಕೋಕಾಟೆ, ನಕ್ಷತ್ರ ನ್ಯೂಸ್, ಅಥಣಿ. ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಸಿಇಐಆರ್ ಪೋರ್ಟಲ್ ಅಂತಿದೆ. ಆ ಪೋರ್ಟಲಲ್ಲಿ ತಮ್ಮ ಮೊಬೈಲ್ಗಳು ಕಳೆದಿರೋ ಬಗ್ಗೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ರಿಜಿಸ್ಟ್ರೇಷನ್ ಮಾಡಿದ ನಂತರ ಅವರು ಟ್ರ್ಯಾಕಿಂಗಲ್ಲಿ ಇರೋದ್ರಿಂದ ನಾವು ಪತ್ತೆ ಮಾಡಿ ಈ ದಿನ ಸಾರ್ವಜನಿಕರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಅಲಂಕರಿಸಿರುವಂಥ ಮಾನ್ಯ DSP ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅಥಣಿ ಸರ್ಕಲ್ನ CPI ಸರ್ ಆದಂಥ ಸಂತೋಷ್ ಹಳ್ಳೂರ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಯಬಾಗ್ ಪೊಲೀಸ್ ಠಾಣೆಯ PI ಸರ್ ಆದಂಥ ಡಫಿನ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಉಪವಿಭಾಗದ ಎಲ್ಲ PSI ಅಧಿಕಾರಿಗಳಿಗೂ ಹಾಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ನಾವು ಪತ್ತೆ ಹಚ್ಚಿರ್ತಕ್ಕಂಥ ಮೊಬೈಲನ್ನು ಯಾವ ರೀತಿಯಾಗಿ ಪತ್ತೆ ಹಚ್ಚಿದ್ವಿ ಮತ್ತು ಸಾರ್ವಜನಿಕರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಅನ್ನೋ ಬಗ್ಗೆ ಮೀಡಿಯಾದಲ್ಲಿ ಮಾಧ್ಯಮದ ಮೂಲಕ ಬಿತ್ತರಿಸ್ತಕ್ಕಂಥ ಕಾರ್ಯವನ್ನು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಕಾರ್ಯವನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರುತ್ತೇನೆ. ಅದೇ ರೀತಿಯಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಮೊಬೈಲನ್ನು ಕಳೆದುಕೊಂಡು ಆ ಮೊಬೈಲನ್ನು ಈ ದಿನ ಮರಳಿ ಪಡೆದುಕೊಳ್ಳಲು ಬಂದಿರತಕ್ಕಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು. ಇವರೆಲ್ಲರೂ ಮಾರಾಟ ಮಾಡಿದ್ರೆ ಅವನಿಗೆ ಆನ್ ಮಾಡಕ್ ಆಗುದಿಲ್ಲ, ಆ ಮೊಬೈಲ್ ಬಳಸಕ್ ಆಗುದಿಲ್ಲ. ಅವ್ನು ಬಳಸಕ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಮಗ್ ಪತ್ತೆನೂ ಆಗುದಿಲ್ವ. ಅದಕ್ಕೆ ಅವ್ರು ಏನ್ ಆಪ್ಷನ್ ಇಟ್ರು, ಅವನಿಗೆ ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಅವನಿಗೆ ಕಳ್ತನ ತಗೊಂಡು ಹೋದ್ಮೇಲೆ ಅವ್ನು ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಅವನಿಗೆ ಬಳಸಿದ ತಕ್ಷಣ ನಮಗೆ ಅಲರ್ಟ್ ಮೆಸೇಜ್ ಕೊಡ್ತದೆ, ಈ ಮೊಬೈಲ್ ಅಲ್ಲಿ ಈ ನಂಬರು ಅಲರ್ಟ್ ಆಗಿ ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ನಾವು ಅದನ್ನ ಪತ್ತೆ ಹಚ್ಚಿಬಿಟ್ಟು ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ತೊಗೊಂಬಂದು ನಾವು ಸ್ಟೇಷನ್ ಅಲ್ಲಿ ಕೊಡ್ತೀವಿ. 2025-26ರಲ್ಲಿ ನಮ್ಮ ಉಪವಿಭಾಗದಲ್ಲಿರುವಂತಹ 6 ಠಾಣೆಗಳು ಅಥಣಿ, ಕಾಗವಾಡ, ಐಗಳಿ, ಹಾರೋಗಿರಿ, ಕುರ್ಚಿ, ರಾಯಬಾಗ್ ಸೇರಿ 917 ಮೊಬೈಲ್ಗಳು ಕಳ್ಳತನ ಇನ್ನೂ ಹೆಚ್ಚಾಗಿರ್ಬೋದು. ಬಟ್ ನಮಗೆ ರಿಪೋರ್ಟ್ ಆಗಿರೋದು CIR ಪೋರ್ಟಲ್ ಅಲ್ಲಿ 917 ಫೋನ್ಗಳು. ಅದರಲ್ಲಿ 460 ಫೋನ್ಗಳು ಪತ್ತೆ ಆಗಿದ್ದಾವೆ. 917ರಲ್ಲಿ 460 ಪತ್ತೆ ಆಗಿದ್ದಾವೆ. ಅದನ್ನ ನಾವು ಪತ್ತೆ ಆಗಿಲ್ಲ, ಟ್ರೇಸ್ ಆಗಿದ್ದಾವೆ, ಎಲ್ಲಿದ್ದಾವೆ ಅನ್ನೋದು ಗೊತ್ತಾಗಿದೆ. ಅದನ್ನ ನಾವು ಪತ್ತೆ ಮಾಡಿ ತಗೊಂಡು ಬಂದು ನಮ್ಮ ಹತ್ರ 260 ಫೋನ್ಗಳನ್ನ ಜಮಾ ಮಾಡ್ಕೊಂಡಿದ್ವಿ. ಆ 260 ಫೋನ್ಗಳಲ್ಲಿ ದಿನೇ 2-3 ಠಾಣಾ ಮಟ್ಟದಲ್ಲಿ ಎಷ್ಟಾಗ್ತಾವ ಅದನ್ನು ಕೊಡ್ತಾ ಬಂದು ಸುಮಾರು 108 ಫೋನ್ಗಳನ್ನು ಉಳಿಸ್ಕೊಂಡಿದ್ವಿ. ಒಂದು ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಥವಾ ಹಿರಿಯ ಅಧಿಕಾರಿಗಳ ಭೇಟಿ ಅದಕ್ಕೆ ಕೊಡೋಣ ಅಂತೇಳಿ ಕಾರಣಾಂತರಗಳಿಂದ ಸಾಹೇಬರು ಇವತ್ತು ಬರಕ್ಕಾಗಲಿಲ್ಲ. ಹೀಗಾಗಿ ನೀವೇ ಕಾರ್ಯಕ್ರಮ ನಡೆಸಿ ಅನ್ನೋದಕ್ಕೆ 108 ಫೋನ್ಗಳು ಏನು ನಮ್ಮ ಹತ್ರ ಉಳಿದಿದೆ ಅವನು ಇವತ್ತು ಸಾರ್ವಜನಿಕರಿಗೆ ಅವರವರ ವಾರಸುದಾರರಿಗೆ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾಂಕೇತಿಕವಾಗಿ 10-15 ಜನ ಕರೆದಿದ್ದೀವಿ, ಅವ್ರಿಗೆ ಕೊಡ್ತೀವಿ. ಉಳಿದವರಿಗೆ ನಾವು ವಾಪಸ್ ಹಸ್ತಾಂತರ ಮಾಡ್ತೀವಿ. ಹಸ್ತಾಂತರ ಮಾಡ್ಬೇಕಾದ್ರೆ ಅದನ್ನ ಅನ್ಬ್ಲಾಕ್ ಮಾಡಿ ಕೊಡೋದು ಒಂದು ಪ್ರಕ್ರಿಯೆ ಇರುತ್ತೆ. ಅದು ಒಂದು 5-10 ನಿಮಿಷ ಟೈಮ್ ತಗೊಳ್ಳಿ. ಅದಕ್ಕೆ ಇವತ್ತು 10 ಜನಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತೈತೆ ಅಂದ್ರೆ ಮೊಬೈಲ್ ಕಳೆದ ತಕ್ಷಣ ಪ್ಯಾನಿಕ್ ಆಗೋದಿಲ್ಲ. ಮೊಬೈಲ್ ಕಳೆದ ತಕ್ಷಣ FIR ಮಾಡೋದು ಅವಶ್ಯಕತೆ ಇಲ್ಲ. ಮೊಬೈಲ್ ಕಳೆದ ತಕ್ಷಣ ಠಾಣೆಗೂ ಬರೋ ಅವಶ್ಯಕತೆ ಇಲ್ಲ. ತಾವೇ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ತಮ್ಮ ಆಧಾರ್ ಅಥೆಂಟಿಕೇಶನ್, ತಮ್ಮ IMEI ನಂಬರ್ ಅಷ್ಟಿತ್ತು ಅಂದ್ರೆ KSP ಆ್ಯಪ್ ಮತ್ತು CIR ಪೋರ್ಟಲ್ ಅಲ್ಲಿ ಲಾಗಿನ್ ಆಗ್ಬಿಟ್ರೆ ನಿಮ್ಮ ಫೋನ್ ಪತ್ತೆ ಆಗೋ ಚಾನ್ಸಸ್ ಆಲ್ರೆಡಿ 90% ಆಯಿತು.
ಇನ್ನು 10% ಪತ್ತೆ ಆದ್ಮೇಲೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿ ಹೇಳ್ತಾರೆ, ನೀವು ಬಂದು ನೋಡ್ಬೋದು. ಸೊ ಈ ಎಲ್ಲ ಸಿಬ್ಬಂದಿಗಳಲ್ಲಿ ಏನ್ ನಿಂತಿದ್ದಾರೆ ಅವರೆಲ್ಲ ಸಿಬ್ಬಂದಿಗಳ ಕಳೆದ 1 ತಿಂಗಳ ಪರಿಶ್ರಮದಿಂದ ನಾವು ಇಷ್ಟು ಫೋನ್ಗಳನ್ನ ಜಪ್ತಿ ಮಾಡಿದ್ವಿ. ಸೊ ಮುಂದಿನ ತಿಂಗಳು ಇನ್ನೂ ಇದಾದ್ಮೇಲೆ ಇನ್ನೂ 1 ತಿಂಗಳಲ್ಲಿ ಇನ್ನೂ ಒಂದು 100 ಫೋನ್ಗಳನ್ನ ನಾವು ಪತ್ತೆ ಮಾಡಿ ಮತ್ತೆ ಹಸ್ತಾಂತರ ಮಾಡುವನ್ನ ಕ್ರಮವನ್ನು ಕೈಗೊಂಡಿರ್ತೀವಿ. ಅದಕ್ಕೆ ನಿಮ್ದೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮಾತು ಮುಗಿಸ್ತೀವಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಸಿಬ್ಬಂದಿಗಳಿಗೆ ಒಂದು ಚಪ್ಪಾಳೆ ಇರಲಿ. ಮತ್ತೆ ಫೋನ್ ಕಳೆದ್ರಿ. ಫೋನ್ ಸಿಗ್ತೈತೆ ಅಂತ ನಮಗೆ ವಿಶ್ವಾಸ ಕಡಿಮೆ ಇತ್ತು ರೀ. ಅದು ಇದಕ್ಕಿಂತ ಮುಂಚೆ ಓಪೋ ಫೋನ್ ಕಳೆದಿತ್ತು ನಮ್ದು ಈಗ ಒಂದು 22ನೇ ಇಸ್ವಿ ಒಳಗೆ ರೀ. ಅದು FIR ಮಾಡಿದ್ದೀವಿ ರೀ. ಅದು ಸಿಕ್ಕಿಲ್ಲ ರೀ. ಆದ್ರೆ ಇದು ಕಳೆದ್ರೆ ಇದು ಸಿಗಂಗಿಲ್ಲ ಅನ್ಸಿತ್ತು ಮನುಷ್ಯನಾಗ ರೀ. ಆದ್ರೆ ಪೊಲೀಸ್ ಇಲಾಖೆದವ್ರು ಕಷ್ಟಪಟ್ಟು ನಮಗೆ ಈ ಸರಿ ಮಾಡ್ಯಾರ ಸರ. OnePlus ಫೋನ್ ಇತ್ತು ನಮ್ದು ರೀ. ಕಳೆದ ಸುಮಾರು 5-5 ತಿಂಗಳು ಆಯ್ತು ರೀ. ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಕಳೆದಿತ್ತು ರೀ. ಮತ್ತು ಕಳೆದ ಬಳಿಕ ನಾವು ಮುಂದೆ IG ಸ್ಟೇಷನ್ಗೆ ಹೋಗಿ ಅದನ್ನು ದಾಖಲೆ ಮಾಡಿದೀವಿ ರೀ. ನಂತರ ಈ ಮೊನ್ನೆ ಒಂದು ವಾರದಿಂದ ಸರ್ ಫೋನ್ ಹಚ್ಚಿರಿ. ಫೋನ್ ಸಿಕ್ಕೈತೆ ಸ್ಟೇಷನ್ ಬರೋಣ ಫೋನ್ ಹಚ್ತೀವಿ ಬರೋಕ್ರೆ ತಂದಿರಿ. ಆಗ ಆ ಪ್ರಕಾರ ಫೋನ್ ಹಚ್ಚಿದ್ರು, ಬಂದು ಭೇಟಿ ಆಯ್ತು. ಏನು ಅನ್ನಿಸ್ತದೆ ಸರ್ ಸರ್ ಇದು ನಮಗೆ ಹೆಮ್ಮೆ ಅನ್ನಿಸ್ತು ಸರ್. ಯಾಕಂದ್ರೆ ಡಿಪಾರ್ಟ್ಮೆಂಟ್ದವ್ರು ಎಲ್ಲ ಕಷ್ಟಪಟ್ಟು ನಮ್ಮಂಥವ್ರಿಗೆ ಏನು 100 ವರ್ಷ ಫೋನ್ ಅದಾರೆ ಏನಾರು ಪಾಸ್ ಆಗಿಟ್ಟೆ ಎಲ್ಲರಿಗೂ ಖುಷಿಯಾಗಿದೆ ಸರ್. ಈಗ ಖುಷಿ ಅನ್ನಿಸ್ತದೆ, ಸಂತೋಷ ಸರ್. ಅಗ್ರಿ ತುಂಬ ಸಂತೋಷ ಸರ್. ನಿಮ್ಮ ಹೆಸರು? ಶಂಕರಗೌಡ ಅಣ್ಣಗೌಡ ಪಾಟೀಲ್ ಕಕ್ಮರಿ ಪ್ರಾಪರ್.